ನಮಸ್ಕಾರ. ಟಾಕ್ಸಿಕ್ ಸಿನಿಮಾ ಈಗ ಲೀಕ್ ಆಗಿದೆ ಅನ್ನೋ ಒಂದು ವದಂತಿ ಬಂದಂಥದ್ದು. ನೀವೀಗ ನೋಡಿರ್ಬೋದು, ಈ KVM ಪ್ರೊಡಕ್ಷನ್ಸ್ ಅವ್ರ ಹಣೆ ಬರ ಹೇಗಾಗಿದೆಯಪ್ಪ ಅಂತಂದರೆ, ಒಂದಲ್ಲ ಒಂದು ತಲೆನೋವರಿಗೆ. ಈಗ ಏಪ್ರಿಲ್ 30ಕ್ಕೆ ಬಿಡುಗಡೆ ಆಗುತ್ತೆ ಅಂತ KD ಸಿನಿಮಾ, ಅದು ಕೂಡ KVM ಪ್ರೊಡಕ್ಷನ್ಸ್ ಅವ್ರದ್ದಾಗಿದೆ, ಆಗುತ್ತೆ ಅಂತ ಎಲ್ಲರೂ ಕೂಡ ಈಗ ಕಾಯ್ತಾಯಿದ್ರು. ಈಗ ಈ ಸಂದರ್ಭದಲ್ಲಿ ಈಗ ಅಲ್ಲೊಂದು ದೊಡ್ಡ ಸಮಸ್ಯೆ ಉಂಟಾಗಿರೋಂಥದ್ದು. ಅದೇನಪ್ಪ ಅಂತಂದರೆ, ಈಗ ಸಿನಿಮಾದ ಸೆನ್ಸಾರ್ ಇಶ್ಯೂ ಕ್ರಿಯೇಟ್ ಆಗಿದೆ ಅಂತೆ. ಸೆನ್ಸಾರ್ ಇಶ್ಯೂ ಕ್ರಿಯೇಟ್ ಆಗಿರೋದಕ್ಕೆ ಈ ತಿಂಗಳು ಏಪ್ರಿಲ್ 30ಕ್ಕೆ ಬಿಡುಗಡೆ ಆಗಬೇಕಾದಂಥ KVM ಸಿನಿಮಾ ಬಿಡುಗಡೆ ಆಗೋದು ಈಗ ಅನುಮಾನ ಅಂತ ಹೇಳಲಾಗ್ತದೆ. ಸದ್ಯ ಈಗ ಪ್ರೋಸೆಸ್ಸಲ್ಲಿದ್ದಾರೆ, ನಿರ್ಮಾಪಕ ನಿರ್ದೇಶಕರನ್ನ ನೋಡಬೇಕಾಗುತ್ತೆ. ಬಟ್ ಬಹುತೇಕ ಈಗ ಮತ್ತೆ ಅದು ಅನುಮಾನ. ಈಗ ಜನನಾಯಕನ್ನು ನಮ್ಮ ವಿಜಯ್ ಅವ್ರದ್ದು ಈ ಸಿನಿಮಾ ಕೂಡ ಬಿಡುಗಡೆ ಆಗುತ್ತೆ ಅಂತ ಲಾಸ್ಟ್ ಮಂತಲ್ಲಿ ಡೇಟ್ ಕೂಡ ಅನೌನ್ಸ್ ಆಗಿತ್ತು. ಬಿಡುಗಡೆ ದಿನವೂ ಕೂಡ ಬಂತು. ಬಿಡುಗಡೆ ಆಗಲಿಲ್ಲ. ಎಲ್ಲ ಥಿಯೇಟ್ರ್ನಲ್ಲೂ ಆವತ್ತಿನ ದಿನ ಬ್ಲಾಕ್ಔಟ್ ಆಗೋಯ್ತು. ಕಾರಣ ಆವಾಗಲೂ ಬಂದಿದ್ದು ಒಂದು ಸೆನ್ಸಾರ್ ಇಶ್ಯೂ ಕ್ರಿಯೇಟ್ ಆಗಿದೆ. ಸೆನ್ಸಾರ್ ಇದರಿಂದ ಅದು ಕೂಡ ಬಿಡುಗಡೆ ಆಗ್ತಿಲ್ಲ. ಮತ್ತು ಕೆಲವೊಂದು ರಾಜಕೀಯ ಷಡ್ಯಂತ್ರಗಳಿಂದಾಗಿ ಈ ಸಿನಿಮಾನೂ ಸಹ ಬಿಡುಗಡೆ ಆಗ್ತಿಲ್ಲ ಅಂತ ಬಂದಿದ್ದು. ಈಗ ಇದೇ ಸಾಲಿನಲ್ಲಿ ಈ ಸಿನಿಮಾದು ಕೂಡ KVM ಪ್ರೊಡಕ್ಷನ್ಸ್ ಅಂತ ಜನನಾಯಕನೂ ಅದು ಆಯಿತು. ಆದರೆ ಅಲ್ಲೊಂದು ಸಮಸ್ಯೆ ಏನಪ್ಪ ಅಂತಂದರೆ, ಸಿನಿಮಾನೇ ಲೀಕ್ ಆಗಿದೆ, ಇಡೀ ಸಿನಿಮಾನೇ ಲೀಕ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಕೆಲವು ಒಳಗಡೆ ಇದ್ದಂಥವರೇ ಈ ಸಿನಿಮಾನ ಲೀಕ್ ಮಾಡಾಕಿದ್ದಾರೆ ಅಂತ ಹೇಳಿ ಈಗ ಇರುವಂಥ ಮಾಹಿತಿಗಳು. ಇನ್ನು ಇವೆಲ್ಲ ಒಂದು ಕಡೆ ಆದರೆ, ಈಗ ಮತ್ತೊಂದು ಸಮಸ್ಯೆ ಈಗ ಹುಟ್ಟಿರೋದೇನಪ್ಪ ಅಂತಂದರೆ, ಈಗ ಟಾಕ್ಸಿಕ್ ವಿಚಾರ. ಈಗ ಟಾಕ್ಸಿಕ್ ಕೂಡ KVM ಪ್ರೊಡಕ್ಷನ್ಸ್ ಅವ್ರದ್ದೇ ಆಗಿರೋದ್ರಿಂದ ಇದೇ ಜೂನ್ 4ಕ್ಕೆ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಿದ್ರು. ನಿಮಗೆ ಗೊತ್ತಿರ್ಬೋದು, ಈಗ ಈ ಟಾಕ್ಸಿಕ್ ಸಿನಿಮಾ ಈ ಹಿಂದಿನ ಡೇಟಲ್ಲಿ ಬರಬೇಕಾಗಿತ್ತು. ಈ ಹಿಂದಿನ ಡೇಟಲ್ಲಿ ಅದು ಅನೌನ್ಸ್ ಆಗಿತ್ತು. ಆ ಡೇಟಲ್ಲಿ ಬರುತ್ತೆ, ಓಡುತ್ತೆ ಅಂತ ಭಾಳ ಒಂದು ಇದು ಕ್ರಿಯೇಟ್ ಆಗಿತ್ತು. ಆದರೆ ಇದೇ ಸಂದರ್ಭದಲ್ಲಿ ಈ ಸಿನಿಮಾನೂ ಕೂಡ ಆಗ ಬಿಡುಗಡೆ ಆಗಲಿಲ್ಲ. ಈಗ ಟಾಕ್ಸಿಕ್ ಅಲ್ಲಿ ಬಿಡುಗಡೆ ಆಗಲಿಲ್ಲ. ಆದರೆ ಜೂನ್ 4ಕ್ಕೆ ಡೇಟ್ ಇದು ಮಾಡಿದ್ರು. ಯುದ್ಧ ನಡೀತಾ ಇರೋದ್ರಿಂದ ನಾವು ಈ ಸಿನಿಮಾನ ಮುಂದೂಡ್ತಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಕೇವಲ ಯುದ್ಧ ಮಾತ್ರ ಅಲ್ಲ, ಅವತ್ತಿನ ದಿನ ಬಂದಂಥ ಆ ಸಿನಿಮಾಗೆ ಮುಖಾಮುಖಿ ಆದರೆ ನಮ್ಮ ಸಿನಿಮಾಗೆ ತೊಂದರೆ ಆಗುತ್ತೆ ಅಂತ ಕೂಡ ಯೋಚನೆಯನ್ನು ಮಾಡಿದರು ಅನ್ನೋ ಮಾತುಗಳು ಈಗಲೂ ಸಹ ಗಾಂಧಿನಗರದಲ್ಲಿ ನಡೀತಾ ಇದೆ. ಇನ್ನು ಜೂನ್ 4ಕ್ಕೆ ಈ ಸಿನಿಮಾ ಈಗ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಿದ್ದು, ಈಗ ಇದು ಕೂಡ ಈಗ ಬಹುತೇಕ ಅನುಮಾನ ಅಂತ ಹೇಳಲಾಗ್ತದೆ. ಅದು ಯಾಕಪ್ಪ ಅಂತಂದರೆ, ಈಗ ಜನನಾಯಕನ್ನು ಒಂಥರ ಅದೊಂದು ಸ್ಟೋರಿ ಲೀಕ್ ಆಗಿದೆ, ಸಿನಿಮಾನೇ ಲೀಕ್ ಆಗೋಗಿದೆ ಅನ್ನೋ ಒಂದು ಕತೆ. KDಗೆ ಸೆನ್ಸಾರ್ ಇಶ್ಯೂ ಕತೆ. ಈಗ ಟಾಕ್ಸಿಕ್ಕು ಇದೇ ಜೂನ್ 4ಕ್ಕೆ ಬಿಡುಗಡೆ ಆಗುತ್ತೆ ಅನ್ನೋ ಟೈಮಲ್ಲಿ ಇದ್ರದ್ದು ಸ್ಟೋರಿ ಲೀಕ್ ಕೊಡು ಅಂತಾರೆ. ಸ್ಟೋರಿ ಲೀಕ್ ಅಂದರೆ ಏನು ಪಿಕ್ಚರ್ದೇನು ತೊಂದರೆ ಅಲ್ಲ. ಸ್ಟೋರಿ ಲೀಕ್ ಆಗಿದೆ ಏನಪ್ಪ ಅಂತಂದರೆ, ಇದು ತಂದೆ ಮತ್ತು ಮಗನ ಮಧ್ಯೆ ನಡೆಯುವಂಥ ಒಂದು ಯುದ್ಧ, ಆ ಯುದ್ಧದಲ್ಲಿ ನಡೆಯುವಂಥ ಈ ಸಿನಿಮಾನ ಕ್ರಿಯೇಟ್ ಆಗಿದೆ ಅಂತ ಒಂದು ಕಡೆ ಸ್ಟೋರಿ ಲೀಕ್ ಅಂದರೆ ಯಾವುದೊಂದು ಮಾತು ಬರ್ತಾ ಇರೋಂಥದ್ದು. ಎರಡನೇದು ಗ್ಯಾಂಗ್ಸ್ಟರ್ಸ್ ವರ್ಸಸ್ ಈ ನಾಯಕನ ನಡುವೆ ನಡೆಯುವಂಥ ಒಂದು ಯುದ್ಧ ಅಂತ ಹೇಳಿ, ಇದೊಂದು ಅಂಡರ್ ವರ್ಲ್ಡ್ ಬೇಸ್ಡ್ ಸ್ಟೋರಿ ಅಂತ ಹೇಳಿ ಈಗ ಆ ಥರ ಒಂದು ಸ್ಟೋರಿ ಲೀಕ್ ಆಗಿದೆ ಅನ್ನೋ ರೀತಿ ಗುಲ್ಲೆಬ್ಸೋಂಥ ಕೆಲಸಗಳು ನಡೀತಾ ಇದೆ. ಇದೇನು ಬೇಕು ಅಂತಲೇ ಮಾಡ್ತಾವ್ರ? KVM ಪ್ರೊಡಕ್ಷನ್ಸಲ್ಲೇ ಸಿನಿಮಾಗಳಿಗೆ ಬರ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಿದ್ದಾರೆ ಅಂತೇಳಿ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರಾ ಅಂತ ಮಾತುಗಳು ಬರ್ತಾ ಇರೋಂಥದ್ದು. ಸದ್ಯಕ್ಕೆ ನೋಡಬೇಕಾಗುತ್ತೆ ನಿಜಕ್ಕೂ ಏನು ನಡೀತದೆ, ಏನಾಗ್ತದೆ. ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ, ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿನೇ ಕೆಲವ್ರಿಗೆ ಇಲ್ಲ. ಏನಾದ್ರು ಮಾಡಿ ಆ ಸಿನಿಮಾ ಹಾಳು ಮಾಡಿಬಿಡ್ಬೇಕು, ಏನೋ ಒಂದು ಮಾಡಿಬಿಡ್ಬೇಕು. ಅದಕ್ಕೆ ಏನು ಲಾಭ ಅದರಿಂದ? ಒಂದು ಒಳ್ಳೆಯ ಒಂದು ಸಿನಿಮಾ ತಗೊಳ್ಳೋದಕ್ಕೆ ಬರಲ್ವಾ? ಈಗ ಮಾಡಿ ಈಗ ಜನನಾಯಕನ ಸಿನಿಮಾನೂ ಬರಲಿಲ್ಲ, ಈ ಕಡೆ KD ಸಿನಿಮಾನೂ ಈಗ ಮುಂದೆ ಹೋಗ್ತದೆ. ಈಗ ಇದು ಮತ್ತು ಕಾಯ್ತಿದ್ದರು ಪ್ರೇಕ್ಷಕರು. ನಿಜಕ್ಕೂ ಸಿನಿಮಾ ಪ್ರೇಮಿಗಳಿಗಂತೂ ಸಿನಿಮಾಗಳೇ ಬರ್ದಲೆ ಭಾಳ ಬೇಸರ ಆಗ್ತದೆ ಈ ವಿಚಾರ. ತುಂಬಾ ಬೇಸರ ಆಗ್ತಿರೋಂಥದ್ದು. ಯಾಕೆ ಅದು ಈ ಥರ ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಈ ರೀತಿ ಹಾಗೆ ಸಾಧಿಸುವಂಥದ್ದು ಗೊತ್ತಿಲ್ಲ. ಈಗ ಇದು ನೋಡಿದ್ರೆ ತಂದೆ ಮತ್ತು ಮಗ ನಡುವೆ ನಡೆಯುವಂಥ ಯುದ್ಧ, ಗ್ಯಾಂಗ್ಸ್ಟರ್ಸ್ ವರ್ಸಸ್ ಮತ್ತು ಒಬ್ಬ ನಾಯಕ ನಡುವೆ ನಡೆಯುವಂಥ ಒಂದು ಅಂಡರ್ ವರ್ಲ್ಡ್ ಸ್ಟೋರಿ ಬೇಸ್ಡ್ ಸಿನಿಮಾ ಇದು ಅಂತೇಳಿ ಆ ಥರ ಸ್ಟೋರಿ ಲೀಕ್ ಕೊಡು ಅಂತ ಹೇಳ್ಬಿಟ್ಟು ಮಾಡೋವಂಥದ್ದು ಏನಿದೆ ವಿಚಾರ? ನೀವೇನೇ ಮಾಡಿದ್ರು ಎಷ್ಟೋ ಸಿನಿಮಾ ನೋಡಿದಿಲ್ಲ. ಈಗಲೂ ನಾನು ಚಾಲೆಂಜ್ ಮಾಡಿರ್ತೀನಿ, ಟಾಕ್ಸಿಕ್ ಸಿನಿಮಾ ಬುಕ್ ಮೈ ಶೋ ಅಲ್ಲಿ ಏನಾದರೂ ಒಂದು ವಾರ ಇದ್ದಂಗೆ ಏನಾದರೂ ಟಿಕೆಟ್ಸ್ ಓಪನಿಂಗ್ ಮಾಡಿದ್ರೆ ಎಂಟೈರ್ ಬುಕ್ ಮೈ ಶೋನೇ ಕ್ರ್ಯಾಶ್ ಆಗ್ಬೋದು.
ಅಷ್ಟು ಮಟ್ಟಿಗೆ ಸರ್ವರ್ ಇಶ್ಯೂ ಕ್ರಿಯೇಟ್ ಆಗುತ್ತೆ. ಬುಕ್ಕಿಂಗ್ಸ್ ಆ ಲೆವೆಲಿಗೆ ಆಗುತ್ತೆ. ನೀವು ನೋಡಿಬೇಕಾದ್ರೆ ಟಾಕ್ಸಿಕ್ ಸಿನಿಮಾ ನನಗೆ ತಿಳಿದ ಮಟ್ಟಿಗೆ 1 ವಾರ ಟಿಕೆಟ್ ಗ್ಯಾರಂಟಿ ಸಿಗೋಲ್ಲ, ಅಷ್ಟು ಹೈಪ್ ಕ್ರಿಯೇಟ್ ಆಗಿರೋದು. ತಾಲೂಕು ಲೆವೆಲಲ್ಲಿ ಸಿಗೋಲ್ಲ, ಇನ್ನು ಜಿಲ್ಲಾ ಮಟ್ಟದಲ್ಲಿ ಬೇರೆ ಥರ. ತಾಲೂಕು ಲೆವೆಲಲ್ಲಿ ಟಿಕೆಟ್ಗಳು ಆ ಲೆವೆಲಿಗೆ ಸಿಗೋದು ಅನುಮಾನ ಅಂತ ಹೇಳೋದಾಗುತ್ತೆ. ನೋಡಿ, ಪರವಾಗಿಲ್ಲ ನೋಡಿ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನೀವು ತಿಳಿಸ್ಬೋದು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಮತ್ತು ನಮ್ಮ ಯೂಟ್ಯೂಬ್ನಲ್ಲೂ ಸಹ ನೋಡ್ಬೋದು.